ತೋಡಿ 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 ನೋಡಿ ಎಲ್ಲಿ ನಡೀರಿ ನಮ್ಮ ಕಡೆ ನಡಿ लेके आओ वो उसको देखो पिक्कू लेके आओ थोड़ा पिक्कू लेके आओ भाई आ बेटा ಈ ಕ್ಯೂಪ ಇದು 2 ಕ್ಯೂಪ ಸರ್ ಸರ್ ಪಿಟ್ಬುಲ್ ಇದು 2 ಕ್ಯೂಪನಾ ಇದು 2 ಕ್ಯೂಪ ಇದು 2 ಯಾರಿದ್ದೀರಿ ಕ್ಯೂಪ್ ಆದವರು ಸರ್ ಸ್ನೇಹಿತರೆ ತುಂಬಾ ಖುಷಿ ಆಗ್ತದೆ. ಈ ಪ್ರಾಣಿಗಳೆಲ್ಲ ಸೇಫ್ ಆಯ್ತು. ಸೊ ಇದನ್ನೆಲ್ಲ ಈ ತರ ಮಾರ್ಕೊಂಡು ಇದ್ರನ್ನಲ್ಲೇ ಬದುಕಂತ ದರಿದ್ರ ನನ್ನ ಮಕ್ಕಳ ಹತ್ರದಿಂದ ಸೇಫ್ಟಿ ಮಾಡಿದಾಯ್ತು. ಸೊ ಇದು ಈಗ ನಮ್ಮ ವಶದಲ್ಲಿದೆ. ಸೊ ಈ ಪಿಟ್ಬುಲ್ ಮತ್ತೆ ಗೋಲ್ಡನ್ ರೆಟ್ರೀವರು ಮತ್ತೆ ಲ್ಯಾಬು ತುಂಬಾ ಖುಷಿ ಅನಿಸ್ತಾ ಇದೆ. ಈ ರೀತಿ ಪ್ರಾಣಿಗಳ ಹಿಂಸೆ ಮಾಡಬೇಡಿ ದಯವಿಟ್ಟು. ಈ ಬೆಮ್ಮು ಬಜಾರ್ ಮೇಲೆಗಡೆ ಟಾಯ್ಲೆಟ್ ಇದೆ, ಪಬ್ಲಿಕ್ ಟಾಯ್ಲೆಟು. ಸೊ ಆ ಟಾಯ್ಲೆಟ್ ಅಲ್ಲಿ ಇಟ್ಕೊಂಡಿದ್ರು ಈ ಡಾಗ್ಸ್ನ. ಈ ರೀತಿ ಎಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಇದೆಲ್ಲ ಶೆಲ್ಟರ್ಗೆ ಹೋಗ್ತಾ ಇದೆ. ತುಂಬಾ 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 ಖುಷಿ ಆಗ್ತಾ ಇದೆ ನನಗೆ. ತುಂಬಾ ಸಂತೋಷ ಆಗ್ತದೆ. ಪ್ರಾಣಿಗಳನ್ನ ಸೇಫ್ ಮಾಡಿ, ನೀವು ಸೇಫ್ ಆಗಿರಿ. ಪ್ರಾಣಿಗಳಿಗೆ ಅನ್ಯಾಯ ಮಾಡಬೇಡಿ. ಏನು ಇಲ್ಲಿ ನೋಡಿ ನಿಮ್ಮ ಮಗನ ಅವರು ನಾಯಿ ಸಾಕ್ತಾ ಇರೋರು. ಸರೇನಾ, ಟೇಕ್ ದಿಸ್ ವಿಡಿಯೋ. ಊಟ ಕೊಡ್ಲಿಲ್ಲ. ಇಲ್ಲಿ ಕೇಳಿ, ನಿಮ್ ಮಗನ ಮೇಲೆ ನಮ್ಗೇನು ದ್ವೇಷ ಇಲ್ಲ, ಸರಿನಾ? ನಿಮ್ ಮಗನ ಮೇಲೆ ನಮ್ಗೆ ಏನು ದ್ವೇಷ ಇಲ್ಲ. ಕೇಳಿ, ಈ ರೀತಿ ನಿಮ್ಮ ಮಗನ್ನೇ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ನಾವೇ ಕಟ್ಟಾಕಿದ್ದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಇಲ್ಲ ಆನ್ಸರ್ ಕೊಡಿ. ನಿಮ್ಮಂಗೆ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಲ್ವಾ, ನನ್ನ ಮಗುನ ಒಳಗಡೆ ಹಾಕಿದ್ದಾರೆ, ಊಟ ಕೊಡ್ತಾ ಇಲ್ಲ ಅಂತ. ಇದೆಲ್ಲ ನಮ್ಮ ಮಕ್ಕಳು ನಾವು ಮಾಡ್ತಾ ಇದೀವಿ. ಈಗ ನಿಮ್ ಮಗನ ಮೇಲೆ ನಮ್ಗೇನ್ ದ್ವೇಷ ಇಲ್ಲ, ಸರಿನಾ? ನಿಮ್ ಮಗನ ಮೇಲೆ ನಮ್ಗೇನ್ ದ್ವೇಷ ಇಲ್ಲ. ಕೇಳಿ, ಸಮಾಧಾನ ಮಾಡ್ತೀವಿ. ಇನ್ನ ನಾಯಿಗಳನ್ನ ಮಾರಿ ಅದರಿಂದ ಊಟ ಮಾಡೋಂತ ಪಾಪದ ಕೆಲಸ ಬೇಡ. ನಾವು ಹೇಳೋದು ನೀವು ಒಂದು ತಾಯಿಯಾಗಿ ಅದು ಮಕ್ಕಳು ತರ, ಮಗು ತರ ಸ್ಟೇಷನಲ್ಲಿ ಊಟ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಜೊತೆಗೆ ಕೊಟ್ಟು ಅವ್ರನ್ನ ಬಿಡಿ ಅಂತ ನೀವು ಈ ಮೂಕ ಜೀವಿಗಳನ್ನ ತಪ್ಪಿಸ್ತಾರೆ. ನೀವು ಒಂದು ತಾಯಿಯಾಗಿ ಮಗ ಕೆಟ್ಟ ದಾರಿ ಹಿಡಿಯೋದನ್ನ ತಪ್ಪಿಸ್ತೀವಿ. ಇರೋದೆಲ್ಲ ನಮಗೆ ಒಪ್ಕೊಳ್ತೀವಿ. ಊಟ ಕೊಟ್ಟಿದೆ, ನೀರ್ ಕೊಟ್ಟಿದ್ದೀವಿ, ಏನಾದ್ರು ತೊಂದರೆ ಮಾಡಿಲ್ಲ, ಒಂದೇಟು ಹೊಡೆದಿಲ್ಲ. ನಿಮ್ ನಾಯಿನ ಬಿಟ್ಕೊಡ್ತೀವಿ. ನಿಮ್ ನಾಯಿನ ನಾವು ಬಿಟ್ಕೊಡ್ತೀವಿ.
ನಿಮ್ಮ ಮಗನ ನಾವು ಬಿಟ್ಕೊಡ್ತೀವಿ, ನಮ್ಮ ನಾಯಿಗಳನ್ನ ಬಿಟ್ಕೊಡಿ ಅಂದ್ರೆ ನಾವು ಪ್ರೀತಿಸೋ ನಾಯಿಗಳು ಮನೇಲಿ ಇದೆಯಲ್ಲ ಅದೆಲ್ಲ ಬಿಟ್ಕೊಡಿ. ನಿಮ್ಮ ಮನೆಯಲ್ಲಿರೋದೆಲ್ಲ ಬಿಟ್ಕೊಡಿ. ಇನ್ನು 18 ಡಾಗ್ ಇದೆ ಅಂತ ನನ್ನ ಡಾಕ್ಟರ್ ಹೇಳಿದ್ದಾರೆ. ನಿಜ ಹೇಳಿ, ಇನ್ನು 18 ನಾಯಿ ಇದೆ ಅಂತ ಹೇಳಿದ್ದಾರೆ. ರೆಟ್ರಿವರ್ಗಳೆಲ್ಲ ಸತ್ತೋಗಿದೆ ಅಂತ ಅಲ್ಲಿರೋರು ಹೇಳಿದ್ದಾರೆ. ಎಲ್ಲಿದೆ ಅಂತ ಹೇಳಿ ನಿಮ್ಮ ಮಗ ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ. ಈ ಸ್ಟೇಷನ್ ಇಂದ ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ ಅಲ್ವಾ. ಈ ತರ ಬಾಯಿದೆ ನಿಮ್ಗೆ ಹೇಳ್ಕೊಂತ ಇದ್ದೀರಾ, ಬಿಡಲ್ಲ. ಈಗಿನ ಒಂದು ಕೆಲಸ ಮಾಡಿ, ನಿಮ್ಮ ಆತ್ಮ ಸಾಕ್ಷಿಯಾಗಿ ಸತ್ಯನೇ ಹೇಳಿ. ನಿಜವಾದ ಹೇಳ್ತೀನಿ, ಇಲ್ಲಿ ತಪ್ಪಿಸ್ಕೊಂಡ್ರು ದೇವ್ರ ಹತ್ರ ನೀವು ತಪ್ಪಿಸ್ಕೊಳಕ್ ಆಗಲ್ಲ. ನೋಡಿ ಸಿಸ್ಟರ್, ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ. ಕೇಸ್ ಮಾಡಲ್ಲ, ಅವ್ರನ್ನ ಬಿಡಿಸ್ಕೊಡ್ತೀವಿ. ನಮ್ಗೆ ನ್ಯಾಯ ಬೇಕು. ಇದು ಇನ್ನೊಂದು ಆಗುತ್ತೆ, ಆಗ ಅವರು ಕೇಸ್ ಬಿದ್ದರೆ ನಿಮ್ಮ ಮಗ ಡಾಗು ನನಗೆ ಕೊಡಿ, ನಾನು ನಿಮ್ಮ ಮಗ ನಾನು ಮಾಡಿಕೊಡ್ತೀನಿ, ನಾನು ರಿಲೀಸ್ ಮಾಡ್ಕೊಡ್ತೀನಿ. ಇನ್ನು ಎಷ್ಟು ಡಾಗ್ ಕೊಟ್ಬಿಡಿ. ಹೇಳ್ಬೇಕು, ನೀವ್ ಹೇಳಿದ್ರೆ ನಾನು ಬಿಡಿಸ್ಕೊಡ್ತೀನಿ. ಬಿಡಿಸ್ತೀವಿ, ಪಕ್ಕ ಬಿಡಿಸ್ತೀವಿ. ಕೇಳ್ಕೊಂಡು ಈಗಲಾದ್ರೂ ತಿದ್ದುಕೊಳಕ್ಕೆ ಪರಿಸ್ಥಿತಿ ಬಂದಿದೆ, ತಿಳ್ಕೊಳ್ಳಿ. ಇನ್ನೂ ನೀವು ಜಾಸ್ತಿ ಮಾಡಿದ್ರೆ ನೋಡಿ ಸ್ಟೇಷನ್ ಅವ್ರು ಬಂದಿದೆ, ಜೈಲ್ಗೆ ಹೋಗ್ತಾರೆ. ಈಗ ಯಾಕಂದ್ರೆ ಅಲ್ಲಿರೋ ಪ್ರತಿಯೊಂದು ಹೇಳ್ತಿದ್ರೆ ಎಷ್ಟು ನಾಯಿ ಸತ್ತಿದೆ. ಇಲ್ಲಿ 15 ವರ್ಷದಿಂದ 5 ವರ್ಷದಿಂದ ಸತತವಾಗಿ ಇದು ನಡೀತಾ ಇದೆ. ದಂಧೆ ಅಲ್ಲಿ ದೊಡ್ಡಿಯಲ್ಲಿ ಮಾಂಸ ಸುಡ್ತಾರೆ, ಆ ಬೂದಿಯಲ್ಲಿ ವಾಸನೆಯಲ್ಲಿ ನಾವು ನೋಡಿ ಮನೆ ಮಠ ಎಲ್ಲ ಬಿಟ್ಟು ಏನಕ್ಕೆ ಬಂದಿದ್ದೀವಿ ಹೆಂಗಸರು ಅಂದ್ರೆ. ನೀವ್ ಯೋಚನೆ ಮಾಡಿ, ನಾವೆಲ್ಲ ಮೀರಿ ಬಂದಿದ್ದೀವಿ ಅಲ್ವಾ. ಈಗ ನಿಮ್ಮ ಮಗಗೆ ಶಿಕ್ಷೆ ಮಾಡೋ ದೊಡ್ಡ ವಿಷಯ ಇಲ್ಲ. ನಾಯಿ ಕೊಡ್ಬಿಡಿ, ಇನ್ನೇ ಎಷ್ಟಿದೆ ಕೊಡಿ, ಇನ್ನೇ ಎಷ್ಟಿದೆ ಕೊಡ್ಬಿಡಿ. ನೀವು ಒಳ್ಳೆ ತಾಯಿಯಾಗಿ ಕೊಡಿ. ಒಬ್ರಿಬ್ರು ಕೈ ಕೊಟ್ಟರು ಅವ್ರು ಇನ್ನೂ ಇದೆ ಅಂತ ಹೇಳಿದ್ದಾರೆ. ಅವರು ಅಲ್ಲಿ ಅಕ್ಕಪಕ್ಕ ಬಿಸ್ನೆಸ್ ಕೇಳಿ ಹೋಗಿ ನಿಜವಾಗೂ ಈಗ ಕೇಳಿ, ಇಲ್ಲ ಬಿಡಲ್ಲ. ನಿಮ್ಮ ಮಗ ಹತ್ರ ಮಾತಾಡಿ 10 ನಿಮಿಷ ಮಾತಾಡ್ಬಿಟ್ಟು ನಾಯಿ ಪೂರ್ತಿ ನಮ್ಮ ವಶಕ್ಕೆ ಕೊಡಿ, ನಾವು ಈಗಲೇ ರಿಲೀಸ್ ಮಾಡಿಸ್ಕೊಡ್ತೀವಿ. 100% ನೋಡಿ ಸ್ನೇಹಿತರೆ, ನಾನು ಹೇಳ್ತಾ ಇರೋದಿಷ್ಟೇ. ನೋಡಿ ಇವರು ನಾಯಿ ಬ್ರೀಡ್ ಮಾಡ್ತಾ ಇದ್ರಲ್ಲ ಅವ್ರ ತಾಯಿ ಇವರು. ನಾಯಿನ ಯಾವತ್ತಿನ ಮಾಡ್ಕೊಟ್ಟಿಲ್ಲ ನೋಡಿ. ಇವ್ರ ಮಗನೇ ನಾಯಿನ ಮಾರ್ತಿದ್ದು, ಅಲ್ಲಿ ಡೆಂಗು ಬಜಾರ್ ಟಾಯ್ಲೆಟ್ ಅಲ್ಲಿ ಇಟ್ಟಿದ್ದು. ನಾವೆಲ್ಲ ರೆಸ್ಕ್ಯೂ ಮಾಡಿದೀವಿ 4 ನಾಯಿ. ಈಗ ಇವ್ರ ತಾಯಿ ಒಪ್ಕೊಂತ ಇದ್ದಾರೆ, ನನ್ನ ಮಗನ ಹತ್ರ ಮಾತಾಡಿ ಇನ್ನೂ ಇರೋ ನಾಯಿನೆಲ್ಲ ರಿಲೀಸ್ ಮಾಡಿಸ್ಕೊಟ್ಟಿದೆ ಅಂತ. ಇವ್ರನ್ನ ನಾವು ಅವ್ರ ಮಗನ ಹತ್ರ ಮಾತಾಡಿ ನಮ್ಗೆ ರಿಲೀಸ್ ಗೊತ್ತಾಗಿದ್ದಷ್ಟೇ. ನನಗೆ ನಾಯಿ ಎಲ್ಲೆಲ್ಲಿ ಮಾಡ್ತಾರೆ, ಶಿಕ್ಷೆ ಮರಿ ಮಾಡಿ 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 ಮಾಡ್ತಾರೆ. ಒಂದು ನಾಯಿ 2 ಸತಿ ಮರಿ ಹಾಕ್ಬೋದು, ಇವ್ರು 8 ಸತಿ ಹಾಕ್ತಾರೆ, ಸತ್ತೋಗುತ್ತೆ. ಹೇಳಿದ್ರು ಸತ್ತೋಗ್ಬಿಡ್ತಾನೆ ಹೇಳಿದ್ದ ಮೇಲೆ ನಾಯಿನ ಹಾಕಿದ್ದಪ್ಪ ಸತ್ತೋಗ್ಬಿಡ್ತಾನೆ ನೋಡಿ ಸ್ನೇಹಿತರೆ, ಸತ್ತೋಯ್ತು ಅಂತ ಹೇಳ್ತಾರೆ. ಬಾಬು ನಾಯಿ ಸತ್ತೋಗಿದೆ ಅಂದ್ರೆ ನೀವು ಯೋಚನೆ ಮಾಡಿ, ಎಷ್ಟೇ ಸತಿ ಬ್ರೀಡ್ ನಾಯಿಗೆ 3 ಸತಿ ಮಾಡಿಸ್ಬೋದು. ಬಾಬು ಹಾಕ್ಮೇಲೆ ಆ ನಾಯಿ ಹಾಕಿದ್ರು, 6 ಮರಿ ಹಾಕಿತ್ತಂತಾರೆ. ನಾಯಿ ಮರಿ ಎಲ್ಲ ಸತ್ತೋಯ್ತಂತೆ. ಯಾಕಂದ್ರೆ ಅಲ್ಲಿರೋ ದೊಡ್ಡಿ ಕುರಿ ದೊಡ್ಡಿ, ಅದರಲ್ಲಿರೋ ಹೊಗೆ ಮತ್ತೆ ಟಾಯ್ಲೆಟ್ ಹೇಳಿದ್ದೀನಿ. ನೀವು ಹೇಳಿ ಇದ್ರಲ್ಲಿ ನಿಮ್ಮ ಮಗ ಮಾಡಿ ತಪ್ಪಂತ ಹೇಳಿ ಯಾಕಂದ್ರೆ ಪಬ್ಲಿಕ್ ಇಶ್ಯೂ ಆಗಿದೆ. ಪಬ್ಲಿಕ್ ಹೇಳ್ಬೇಕು ನಮ್ಗೆ ಬಿಡಿ ಅಂತ. ಪಬ್ಲಿಕ್ ಯಾರು ಹೇಳಲ್ಲ, ಯಾಕಂದ್ರೆ ಅವ್ರು ಮಾಡಿರೋದು ದೊಡ್ಡ ತಪ್ಪು. ನಾಯಿ ಸಾಕ್ಬೋದು, ಮನೇಲಿ ಮಗು ತರ ಸಾಕ್ಬೋದು, ಹಾಗೆ ತಗೊಂಡು ಮಾರೋದು ಅಲ್ಲ. ನಿಮ್ಮ ಮನೇಲಿ ಮಾರಿ, ನಾವು ಬೇಡ ಅಂತ
ದಯವಿಟ್ಟು ಈಗ ಹೇಳಿ ನೀವು ಜಗಳ ಮಾಡಿ ನಮ್ಗೆ ಹೇಳಿ. ಸರಣ್ಯ ಜೊತೆ ಕರೀತಾ ಇದಾರೆ ಈಗ ಏನ್ ಹೇಳ್ತಾರದು ಬನ್ನಿ ಇಲ್ಲಿ ನಿಮ್ ಬ್ರದರ್ ಅವರು ನೀವು 6 ಜನ ಸಿಸ್ಟರ್ಸಾ ಅದೇ ನಿಮ್ಮ ಹೊಟ್ಟೆಲ್ಲೂ ಮಕ್ಳು ಹುಟ್ಟಿದೆ ಆ ತರ ಮೇಲೆ ಹಾಕಿದ್ರೆ ಎಷ್ಟು ತಪ್ಪಲ್ವಾ? ತಪ್ಪೇನೆ ಮೇಡಮ್. ಅದು ಕೃಷ್ಣ ಆಗ್ತಾರಂತೆ. ಅದು ಏನು ಇಷ್ಟ ಬಂದಂಗೆ ಅಲ್ಲಿರೋರೆಲ್ಲ ನಮ್ಗೆ ಕಂಪ್ಲೇಂಟ್ ಮಾಡಿದ್ ನಾವು ಏಕಾಕಿ ಹೋಗಿಲ್ಲಮ್ಮ, ನಾವು ತಿಂಗಳಗಟ್ಲೆ ಅಬ್ಸರ್ವೇಷನ್ ಮಾಡಿ ವಿತ್ ಪ್ರೂಫ್ ಸಮೇತ ನಾವು ಇವತ್ತು ಹಿಡ್ದಿರೋದು. ಸುಮ್ಮನೆ ಅವ್ರನ್ನ ನಾವು ಒಳಗೆ ಕುಣಿಸಿಲ್ಲ, ನಾವು ಹೇಳೋದ್ರಿಂದ ಪೊಲೀಸ್ ಅವರು ಕುಣಿಸ್ಕೊಳಲ್ಲಮ್ಮ. ಈಗ ಇನ್ನೂ ಅನ್ಯಾಯ ನಾಯಿ ಇದೆ ಅಂತೆ, ನಮ್ಗೆ ಅನ್ಯಾಯ ನಾಯಿ ನಮ್ಗೆ ವಶಕ್ಕೆ ಕೊಡಿ, ನಾವು ಅವ್ರನ್ನ ಬಿಡಿಸ್ಕೊಳ್ತೀವಿ ದಯವಿಟ್ಟು. ಸ್ನೇಹಿತರೆ, ಈಗ ಬ್ರೀಡರ್ಗಳು ಅಂತ ಹೇಳ್ಬಿಟ್ಟು ಈಗ ಅವ್ರ ಮನೆಯವರೆಲ್ಲ ಬಂದಿದ್ದಾರೆ. ಅವ್ರ ತಾಯಿ ಅಕ್ಕ ತಂಗಿರ 6 ಜನ ಅಂತೆ, ಇನ್ನು ಅವ್ರ ಮನೆಯವರೆಲ್ಲ ಬರ್ತಾ ಇದಾರಂತೆ. ಎಲ್ಲಾರು ಬರ್ಲಿ, ಯಾಕಂದ್ರೆ ಪಾಪ ಬಾಯಿ ಇಲ್ದಿರ ಜೀವಗಳನ್ನ ಬೆಲ್ಟಾಕ್ಬಿಟ್ಟು ಕರ್ಕೊಂಡೋಗಿ ಕ್ರಾಸಿಂಗ್ ಮಾಡಿಸ್ಬಿಟ್ಟು ಮರಿಗಳನ್ನ ಮಾಡಿ ಮಾರ್ಕೊಂಡು ತಿಂತಾರೆ. ಒಂದು ನಾಯಿಗೆ 2 ಸತಿ 3 ಸತಿ ಮರಿ ಹಾಕ್ಸ್ಬೋದು, ಅದಕ್ಕಿಂತ ಮೇಲೆ ಹಾಕ್ಸಿದ್ರೆ ಅದು ಸತ್ತೋಗುತ್ತೆ. ಈ ರೀತಿ ಎಲ್ಲ ಮಾಡೋದೆಲ್ಲ ದೊಡ್ಡ ತಪ್ಪು, ದೊಡ್ಡ ಅನ್ಯಾಯ. ದಯವಿಟ್ಟು ಈ ರೀತಿ ಯಾರು ಮಾಡಬೇಡಿ. ಎಲ್ಲಾದ್ರೂ ಬ್ರೀಡಿಂಗ್ ಮಾಡೋದು ಕಂಡು ಬಂದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ನಾನು ಖಂಡಿತ ಬರ್ತೀನಿ. ಅನ್ಯಾಯ ಆಗೋದನ್ನ ತಪ್ಪಿಸ್ಬೇಕು, ಯಾಕಂದ್ರೆ ಬಾಯಿ ಇಲ್ದಿರೋ ಜೀವಕ್ಕೆ ಇದೆಲ್ಲ ಅನ್ಯಾಯ ಮಾಡೋದು ತುಂಬಾ ದೊಡ್ಡ ತಪ್ಪು.